ಮತ್ತೊಂದ್ಸಾರಿ ನೀಲಿ ಪಡೆಗೆ ಸ್ವಾಗತ. ಇವತ್ತು ಒಬ್ನೇ ಇದೀನಿ. ಗ್ರೂಪ್ ಬಿ ಫಿಕ್ಸ್ಚರ್ಸ್ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಆಡಿದ್ದು. ಅದಾದ್ಮೇಲೆ ಉಜ್ಬೇಕಿಸ್ತಾನ್ ಮತ್ತೆ ಸಿರಿಯಾ ಕೂಡ ಒಂದ್ ಗೇಮ್ ಆಡಿದ್ರು. ಈ ಏಷ್ಯನ್ ಗೇಮ್ಸ್ ಅಲ್ಲಿ ನಮ್ ಗ್ರೂಪ್ ಬಿ ಬಗ್ಗೆ ಒಂದು ಸಮ್ಮರಿ, ಈ ಮ್ಯಾಚ್ ಡೇ ಒನ್ ಸಮ್ಮರಿ ಬಗ್ಗೆ ಮಾಡೋಣ ಅಂತ ಬಂದಿರೋದು. ಶುರು ಮಾಡೋಣ ಹಾಗಿದ್ರೆ. ಮೊದಲನೇದಾಗಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಈ ಗೇಮ್‌ಗೆ ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು. ನಾವೆಲ್ಲರೂ ಏನ್ ಅನ್ಕೊಂತಿದ್ವಿ, ಜಾಸ್ತಿ ಗೋಲ್ ನಿಂದ ಗೋಲ್ ಹೊಡ್ಸ್ಕೊಂಡು ಸೋಲ್ದೇ ಇದ್ರೆ ಸಾಕು. ಆ ತರ ಮೈಂಡ್ ಸೆಟ್ಟೇ ತುಂಬಾ ಜನಕ್ಕಿತ್ತು. ನಾ ಫಸ್ಟ್ ಇಂದ ಹೇಳ್ಬೇಕಂದ್ರೆ ಲೈನ್ ಅಪ್ ನೋಡ್ಬಿಡೋಣ ಫಸ್ಟ್. ಲೈನ್ ಅಪ್ ನೋಡ್ದಾಗ ನನ್ಗೇನ್ ಅನ್ಸಿತ್ತು, ನನಗ್ ಒಂದೇ ಒಂದ್ ಸರ್ಪ್ರೈಸ್ ಆಗಿದ್ದಲ್ಲಿ ಏನಂದ್ರೆ ದೀಪಕ್ ತಂಗ್ರಿ ಇದ್ದಿದ್ದು. ಈ ಗೇಮ್‌ಗೆ ದೀಪಕ್ ತಂಗ್ರಿನ ಆ ಸೆಂಟರ್ ಮಿಡ್‌ಫೀಲ್ಡ್ ಆಗಿ ಆಡಿದ್ರು. ಅಂದ್ರೆ ಡಿಫೆನ್ಸಿವ್‌ಲಿ ಅವರೇ ಡಿಫೆನ್ಸಿವ್ ಮಿಡ್‌ಫೀಲ್ಡ್ ಆಗಿದ್ರು. ಸುರೇಶ್ ಇದ್ರು ಮತ್ತೆ ಅಪುಯಾನ್ ಇದ್ರು. ಸೊ 3 ಜನ ಸೆಂಟರ್ ಮಿಡ್‌ಫೀಲ್ಡ್ ಅಥವಾ 3 ಜನ ಡಿಫೆನ್ಸಿವ್ ಮಿಡ್‌ಫೀಲ್ಡರ್ಸ್ ಕೈಂಡ್ ಆಫ್ ಪ್ಲೇಯರ್‌ನೇ ಯೂಸ್ ಮಾಡಿದ್ರು ಟೀಮ್‌ಮೇಟ್. ಅಂಡರ್‌ಸ್ಟ್ಯಾಂಡಬಲ್ ಒಂದ್ ಲೆವೆಲ್‌ಗೆ. ಯಾಕಂದ್ರೆ ನಾವು ಕಂಪ್ಲೀಟ್ಲಿ ಡಿಫೆನ್ಸಿವೇ ಆಡ್ತೀವಿ ಈ ಗೇಮ್ ಅಂತ ಗೊತ್ತಿರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಅನ್ಸುತ್ತೆ. ಬಟ್ ದೀಪಕ್ ತಂಗ್ರಿ ಬಂದಿದ್ದು ಸ್ವಲ್ಪ ಸರ್ಪ್ರೈಸ್ ಆಯ್ತು. ನಾನೇನ್ ಅನ್ಕೊಂಡಿದ್ದೆ ಐದರ್ ತಾಪ ಇರ್ತಾರೆ, ಇಲ್ಲ ಬ್ರಾಂಡನ್ ಸ್ವಲ್ಪ ಕಷ್ಟ ಆಗೋದು. ಯಾಕಂದ್ರೆ ಅವ್ರು ತುಂಬಾ ಡಿಫೆನ್ಸಿವ್ಲಿ ಸ್ವಲ್ಪ ಅವ್ರು ವೀಕ್ ಇರೋದ್ರಿಂದ, ತುಂಬಾ ಅಟ್ಯಾಕಿಂಗ್ ಮೈಂಡೆಡ್ ಪ್ಲೇಯರ್ ಆಗಿರೋದ್ರಿಂದ ತುಂಬಾ ಗ್ಯಾಪ್ ಕೊಡ್ತಾರೆ. ಡಿಫೆನ್ಸ್ ಅಲ್ಲಿ ಜಾಸ್ತಿ ಜಾಗ ಕೊಡ್ತಾರೆ ಅನ್ನೋದೊಂದು ರೀಸನ್ ಇಟ್ಕೊಂಡಿದ್ರೆ, ನಾನ್ ತಾಪನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಟ್ ಲೀಸ್ಟ್. ಅಂದ್ರೆ ತಾಪ ಒಳ್ಳೊಳ್ಳೆ ಪಾಸ್ ಕೊಡ್ತಾರಲ್ಲ ತಾಪ. ಈ ನಂಬರ್ 10 ಪೊಸಿಷನ್ ಅಲ್ಲಿ ಸುರೇಶ್‌ನ ಆಡ್ಸಿದ್ರು ಆಕ್ಚುअली ನಂಬರ್ 10 ಆಗಿ. ಆಹ್, ಬಾಕ್ಸ್ ಟು ಬಾಕ್ಸ್ ಅಂತ ಹೇಳಿ ಅಪುಯ ಆಡ್ತಿದ್ರೆ, ಕಂಪ್ಲೀಟ್ಲಿ ಡಿಫೆನ್ಸಿವ್ ಆಗಿ ತಂಗ್ರೆ ಆಡ್ತಿದ್ರು. ಮತ್ತೆ ಫ್ಲಾಂಕ್ ಅಲ್ಲಿ ಅಗೇನ್ ರೈಟ್ ಅಲ್ಲಿ ಮನ್ವೀರ್ ಇದ್ರು ಮತ್ತೆ ಪೂಜಾರಿ ಇದ್ರು. ಲೆಫ್ಟ್ ಅಲ್ಲಿ ಬೋಸ್ ಇದ್ರು ಮತ್ತೆ ಚಾಂಗ್ಟೆ ಇದ್ರು. ನನ್ಗೆ ಲೆಫ್ಟ್ ತುಂಬಾ ಸ್ವಲ್ಪ ಚೆನ್ನಾಗ್ ಆಡಿದ್ರು ಅನ್ನಿಸ್ತು. ಬೋಸ್‌ನ ಅವ್ರು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಯಾರು ಡ್ರಿಬಲ್ ಪಾಸ್ ಮಾಡಕ್ ಆಗ್ಲಿಲ್ಲ ತುಂಬಾ ಟೈಮ್ ಅಲ್ಲಿ. ಮಾಡಿದ್ರು ಇಲ್ಲ ಅಂತಲ್ಲ. ಬಟ್ ತುಂಬಾ ಟೈಮ್ ಅಲ್ಲಿ ಮಾಡಕ್ ಆಗಿಲ್ಲ. ಬೋಸ್ ತುಂಬಾ ಚೆನ್ನಾಗ್ ಆಡಿದ್ರು ಅಂತ ನನ್ಗನ್ಸ್ತು. ಅದು ಬಿಟ್ರೆ ಸೆಂಟರ್ ಬ್ಯಾಕ್ ಆಗಿ ಅಗೇನ್ ಎಕ್ಸ್ಪೆಕ್ಟೆಡ್ ಸೆಂಟರ್ ಬ್ಯಾಕ್ ಕಾಂಬಿನೇಷನ್. ಐ ಥಿಂಕ್ ನೆಕ್ಸ್ಟ್ 2 ಗೇಮ್ಸ್ ಅದೇ ಎಕ್ಸ್ಪೆಕ್ಟೆಡ್ ಇರೋದೇ ಇರುತ್ತೆ ಅನ್ಸುತ್ತೆ. ಸಂದೇಶ್ ಮತ್ತು ರಾಹುಲ್ ಬೇಕೆ ಅವರು. ಆಮ್, ಅದ್ ಬಿಟ್ರೆ ಮತ್ ಅಪ್ ಫ್ರಂಟ್ ಸುನಿಲ್ ಒಬ್ರೇ ಇದ್ರು. ಐ ಥಿಂಕ್ ಅದಕ್ಕೋಸ್ಕರ ತುಂಬಾ ಅವ್ರಿಗೆ ಸರ್ವಿಸ್ ಸಿಗ್ಲಿಲ್ಲ ಅಥವಾ ಅವ್ರಿಗೆ ಯಾರು ಬಾಲ್ ಕೊಡ್ಲಿಲ್ಲ ಅನ್ನೋ ರೀಸನ್ ಇಂದ ನಮ್ದು ಶಾಟ್ಸ್ ಆನ್ ಟಾರ್ಗೆಟ್ ತುಂಬಾ ಕಡಿಮೆನೂ ಇತ್ತು. ಆಮ್, ಆ ತರ ನೋಡಕ್ ಬಂದ್ರೆ ಲೈನಪ್ ನನ್ಗೆ ಅದೇ ತಂಗ್ರಿದ್ ಒಂದ್ ಸರ್ಪ್ರೈಸ್ ಇದ್ರೆ ಬಿಟ್ರೆ ಐ ವಾಸ್ ಓಕೆ ವಿತ್ ಲೈನಪ್. ಅದಾದ್ಮೇಲೆ ಗೇಮ್ ಸ್ಟಾರ್ಟ್ ಆದ್ಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ತರ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು ಆಕ್ಚುಲಿ. ಫಸ್ಟ್ 20 ಮಿನಿಟ್ಸ್ ಇದೆಲ್ಲ, ಫಸ್ಟ್ 20 ಮಿನಿಟ್ಸ್ ನಾನ್ ನೋಡಿದಂತ ದಿ ಬೆಸ್ಟ್ ಫುಟ್ಬಾಲ್ ಬೈ ಇಂಡಿಯನ್ ಟೀಮ್. ದಿ ಬೆಸ್ಟ್ ಫುಟ್ಬಾಲ್ ಫಾರ್ ಫಸ್ಟ್ 20 to 25 30 ಮಿನಿಟ್ಸ್. ತುಂಬಾ ಚೆನ್ನಾಗ್ ಆಡಿದ್ರು. ನಾವು ಆಸ್ಟ್ರೇಲಿಯಾ ಅನ್ನೋ ತಲೆಯಲ್ಲಿ ಇಲ್ದೇ ಇರೋ ತರ ಆಡ್ತಾ ಇದ್ರು ನಮ್ಮ ಹುಡುಗರು. ಅಂದ್ರೆ ಅಲ್ಲೊಂದು ಕಾನ್ಫಿಡೆನ್ಸ್ ಇತ್ತು ಟೀಮ್ ಅಲ್ಲಿ. ನಾವು ಆಡ್ಬೋದು. ಆಸ್ಟ್ರೇಲಿಯಾ ಅಂದ್ರೆ ಏನು ಬರೀ ಆಸ್ಟ್ರೇಲಿಯಾನೇ ಅಲ್ಲ. ಅದೊಂದು ದೊಡ್ಡ ದೇಶ ಇರ್ಬೋದು ಅಥವಾ ಫುಟ್ಬಾಲ್ ಅಲ್ಲಿ ತುಂಬಾ ಹೆಸರು ಮಾಡಿರೋ ದೇಶ ಇರ್ಬೋದು. ಅವ್ರಿಗೂ ನಾವು ಕಾಂಪೀಟ್ ಮಾಡ್ಬಹುದು ಅನ್ನೋದನ್ನ ತೋರ್ಸಿದ್ರು ಆಕ್ಚುಲಿ ಫಸ್ಟ್ ಒಂದು 20 ಮಿನಿಟ್ಸ್ ತುಂಬಾ ಚೆನ್ನಾಗ್ ಆಡಿದ್ರು. ಆ 20 ಮಿನಿಟ್ಸ್ ಅಲ್ಲೇ ಒಂದು ಒಳ್ಳೆ ಚಾನ್ಸ್ ಇತ್ತು. ರೈಟ್ ಸೈಡ್ ಇಂದ ಐ ಥಿಂಕ್ ಓವರ್‌ಲ್ಯಾಪ್ ಅಲ್ಲಿ ಪೂಜಾರಿಗ್ ಸಿಕ್ತು ಅನ್ಸುತ್ತೆ. ಪೂಜಾರಿಗಿತ್ತು ಬಾಲು. ಕ್ರಾಸ್ ಕೊಟ್ಟಾಗ ಗೋಲ್ ಅಲ್ಲಿ ಓಪನ್ ಓಪನ್ ಗೋಲ್ ಅನ್ನೋದಕ್ಕಿಂತ ಸುನಿಲ್‌ಗೆ ಓಪನ್ ಹೆಡರ್ ಇತ್ತದು. ಸುನಿಲ್ ಅದನ್ನ ಟಾರ್ಗೆಟ್ ಅಲ್ಲಿ ಇಡಕ್ ಆಗ್ಲಿಲ್ಲ. ಹೊರಗಡೆ ಹೋಯ್ತು. ನನ್ ಪ್ರಕಾರ ಅದು ದಿ ಬೆಸ್ಟ್ ಅಪಾರ್ಚುನಿಟಿ ನಮಗ್ ಸಿಕ್ಕಿದ್ದು. ಅದಾದ್ಮೇಲೆ ಮತ್ತೆ ನಮ್ಗೆ ಆ ತರ ಅಪಾರ್ಚುನಿಟಿ ಯಾವ್ದು ಇರ್ಲಿಲ್ಲ. ಕ್ಲಿಯರ್ ಕಟ್ ಅಪಾರ್ಚುನಿಟಿ ಅಥವಾ ನಾವು ಅಲ್ಲಿ ಗೋಲ್ ಕೀಪರ್‌ನ ಟೆಸ್ಟ್ ಮಾಡ್ಬೇಕಿತ್ತು ಅನಿಸ್ತು ನಮ್ಗೆ. ಟಾಪ್ ಗೋಲ್ ಕೀಪರ್ ರ್ಯಾನ್. ಹೌದು, ಆಸ್ಟ್ರೇಲಿಯಾ ಗೋಲ್ ಕೀಪರ್ ತುಂಬಾ ಒಳ್ಳೆ ಗೋಲ್ ಕೀಪರ್ ಕೂಡ. ಅವ್ರನ್ನ ಟೆಸ್ಟ್ ಮಾಡ್ಬೇಕಿತ್ತು ಅನ್ನಿಸ್ತು. ಅಂದ್ರೆ ಅವರು ಟೆಸ್ಟೇ ಆಗ್ಲಿಲ್ಲ. ಇಡೀ ಗೇಮೇ ಟೆಸ್ಟ್ ಆಗ್ಲಿಲ್ಲ ಅವರು. ಅದು ಒಂದು ಬೇಜಾರ್ ಬಿಟ್ರೆ ಫಸ್ಟ್ 20 to 25 ಮಿನಿಟ್ಸ್ ಅಬ್ಸಲ್ಯೂಟ್ ಬೆಸ್ಟ್. ನಾನ್ ನೋಡಿದಂತ ಒನ್ ಆಫ್ ದಿ ಬೆಸ್ಟ್. ನಾನ್ ಖತಾರ್ ಗೇಮ್ ನೋಡಿದೀನಿ, ಕುವೈತ್ ಗೇಮ್ ನೋಡಿದೀನಿ, ಮತ್ತೆ ಇರಾಕ್ ಮೇಲೆ ಆಡಿದ್ದು ನೋಡಿದೀನಿ. ಇರಾನ್ ಮೇಲೆ 7-0 ಸೋತಿದ್ದು ನೋಡಿದೀನಿ. ಬಟ್ ಅದೆಲ್ಲ ನೋಡಿದ್ರೆ ಈ ಗೇಮು ದಿ ಬೆಸ್ಟ್ ಇತ್ತು. ಫಸ್ಟ್ 25 ಮಿನಿಟ್ಸ್. ಆಮೇಲೆ 0-0 ಎಂಡ್ ಆಗುತ್ತೆ ಹಾಫ್ ಟೈಮ್‌ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಡಿಫೆನ್ಸಿವ್ಲಿ ತುಂಬಾ ಸ್ಟ್ರಾಂಗ್ ಇದ್ವಿ ನಾವು. ಸಂದೇಶ್ ಜಿನ್ ಎಕ್ಸೆಪ್ಷನಲ್ ಆಗಿ ಆಡಿದ್ರು. ಬೇಕೆನು ಅಷ್ಟೇ ಕಾಂಪ್ಲಿಮೆಂಟ್ ಮಾಡಿದ್ರು ಅವ್ರಿಗೆ. ತುಂಬಾ ಸಪೋರ್ಟ್ ಮಾಡಿದ್ರು ಬೇಕೆ ಗೌಡ ಅವ್ರಿಗೆ. ತುಂಬಾ ಇಷ್ಟ ಆಯ್ತು ನನಗೆ. ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು. ತುಂಬಾ ಹೋಪ್‌ಫುಲ್ ಇತ್ತು. ಅದೇ ಹೇಳ್ತಿದ್ವಿ. ಅಂದ್ರೆ ನಾವೆಲ್ಲ ಮಾತಾಡ್ತಿದ್ವಿ ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ. ನಮ್ಗೇನ್ ಅನ್ಸಿತ್ತು ಅಂದ್ರೆ 60-65 ಮಿನಿಟ್ಸ್ ತನಕ ಇದನ್ನೇ ಇವ್ರು ಪುಶ್ ಮಾಡಿದ್ರೆ, ಆಮೇಲೆ ಯಾರಾದ್ರೂ ಎಕ್ಸ್‌ಪ್ಲೋಸಿವ್ ಪ್ಲೇಯರ್ಸ್‌ನ ಕರ್ಕೊಂಡ್ ಬಂದು ಕೌಂಟರ್ ಅಲ್ಲಿ ಒಂದು ಪಾಸಿಬಿಲಿಟಿ ಚೆಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಅಗೇನ್ ಇಂಥ ಬಿಗ್ ಗೇಮ್ಸ್ ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟಿ ಸೈಡ್ ಅಂಡ್ ಸೈಡ್ ಲೈಕ್ ಇಂಡಿಯಾ ಹಾಗೆ ಏನ್ ಡಿಫರೆನ್ಸ್ ಇದೆ ಅಂದ್ರೆ, ಆ ಒನ್ ಮೂವ್‌ಮೆಂಟ್ ಅಲ್ಲ.
ಇಷ್ಟ ತನಕ ಗೋಲ್ಲೆಸ್ ಡ್ರಾ ಹಿಡ್ಕೊಂಡಿರೋದನ್ನ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ಅದೇ ತರಾನೇ ಆಗಿದ್ದು. ಅವ್ರಿಗೆ ಕಾರ್ನರ್ ಸಿಕ್ಕಿತ್ತು. ಕಾರ್ನರ್ ಅಲ್ಲ, ಅವ್ರಿಗೆ ಫ್ರೀ ಕಿಕ್ ಸಿಕ್ತು. ಫ್ರೀ ಕಿಕ್ ನ ಕೊಟ್ಟಿದ್ದು ಐ ಥಿಂಕ್ ತುಂಬಾ ವೇಸ್ಟ್‌ಫುಲ್ ಫ್ರೀ ಕಿಕ್ ಕೊಟ್ವಿ ನಾವೊಂದು. ಆ ಫ್ರೀ ಕಿಕ್ ಅಲ್ಲಿ ಅದಾದ್ಮೇಲೆ ಅದು ಕಂಟಿನ್ಯೂ ಆಗ್ತಿರ್ಬೇಕಾದ್ರೆ ಕಾರ್ನರ್ ಅಲ್ಲಿ ಬಾಲ್ ಬಂತು. ಅದನ್ನ ಅದನ್ನ ಗುರ್‌ಪ್ರೀತ್ ಕ್ಲಿಯರ್ ಮಾಡ್ಬೇಕಿತ್ತು. ಅವ್ರು ಪಂಚ್ ಮಾಡಕ್ ಹೋದ್ರು, ಕ್ಯಾಚ್ ಮಾಡಕ್ ಹೋದ್ರು, ಅಥವಾ ಅದನ್ನ ಡಿಫ್ಲೆಕ್ಟ್ ಮಾಡ್ಲಿಕ್ಕೆ ಹೋದ್ರು, ಏನ್ ಮಾಡ್ಲಿಕ್ಕೆ ಹೋದ್ರೋ ಗೊತ್ತಾಗಿಲ್ಲ. ಐ ಥಿಂಕ್ ಹಾಫ್ ಹಾರ್ಟೆಡ್ ಎಫರ್ಟ್ ಹಾಕಿದ್ರು ಅಲ್ಲೊಂದು. ಆ ಒಂದ್ ಮೂವ್‌ಮೆಂಟ್ ಹಾಫ್ ಹಾರ್ಟೆಡ್ ಎಫರ್ಟ್ ಹಾಕಿದ್ರು. ಅದು ಪುಶ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಆಸ್ಟ್ರೇಲಿಯಾ ಪ್ಲೇಯರ್ ಇರ್ವಿನ್‌ಗೆ ಬಿತ್ತು ಅದು. ಅವರು ಆ ತರ ಕ್ವಾಲಿಟಿ ಪ್ಲೇಯರ್ಸ್ ಎಲ್ಲ ಹಂಗ್ ಓಪನ್ ಗೋಲ್ಸ್‌ನ ಬಿಡಲ್ಲಲ್ಲ. ಗುರ್‌ಪ್ರೀತ್ ಗೋಲಲ್ಲೇ ಇರ್ಲಿಲ್ಲ. ಗುರ್‌ಪ್ರೀತ್ ಮುಂದೆ ಬಂದ್ಬಿಟ್ಟಿದ್ರು. ನನ್ ಇಲ್ಲಿ ಎರಡ್ ಪ್ರಾಬ್ಲಮ್ ಆಗಿದ್ದು. ಒಂದು, ಗುರ್‌ಪ್ರೀತ್ ಮಾರ್ಕರ್‌ನ್ ಬಿಟ್ಟಿದ್ದು ಅಥವಾ ಅವ್ರು ಮುಂದೆ ಬಂದಿದ್ದು ಸರಿಯಾಗಿ ಪಂಚ್ ಮಾಡದೇ ಇರೋದಾದ್ರೆ. ಎರಡನೇ, ಸುರೇಶ ಮಾರ್ಕ್ ಮಾಡ್ಬೇಕಿದ್ದಂತ ಪ್ಲೇಯರ್‌ನ ಸುರೇಶ ಎಲಿಮಿನೇಟ್ ಆಗ್ಬಿಟ್ಟಿದ್ರು. ಒಬ್ರೇ ನಿಂತ್ಕೊಂಡ್ ಬಿಟ್ಟಿದ್ರು. ಸುರೇಶನ ಒಂಥರ ಏನ್ ನಡೀತಿದೆ ಗೊತ್ತಿಲ್ಲದ ತರ ಆಗ್ಬಿಟ್ಟಿದ್ರು ಆ ಪರ್ಟಿಕ್ಯುಲರ್ ಸೆಕೆಂಡ್‌ಗೆ. ಹಂಗಾಗಿ ಅದು ಗೋಲ್ ಆಯ್ತು. ಅದೊಂದ್ ಸ್ವಲ್ಪ ಬೇಜಾರ್ ಸಂಗತಿ. ಅದು ಬಿಟ್ರೆ ಮತ್ತ್ ಸೆಕೆಂಡ್ ಗೋಲು ಹೊಡಿತಾರೆ ಅವ್ರು. ಅದಾದ್ಮೇಲೆ ನಮಗ್ ಚಾನ್ಸ್ ಇರ್ಲಿಲ್ಲ. ನಾವು ಸ್ವಲ್ಪ ಇನ್ನೂ ಜಾಸ್ತಿ ಸಿಟ್ ಬ್ಯಾಕ್ ಮಾಡಕ್ ಟ್ರೈ ಮಾಡಿದ್ವಿ. ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಅನ್ಸಿದ್ದೆ ಅದು. ಏನಂದ್ರೆ ನಾವು ತುಂಬಾ ಡಿಫೆನ್ಸಿವ್ ಹೋಗ್ಬಿಟ್ವಾ ಅಂತ. ಫಸ್ಟ್ ಹಾಫ್ ಅಲ್ಲಿ ನಾವು ಎಷ್ಟು ಇಂಪ್ರೆಸಿವ್ ಇದ್ವಿ, ಎಷ್ಟು ಪಾಸಿಟಿವ್ ಇದ್ವಿ, ಆ ಪಾಸಿಟಿವ್ ಫುಟ್ಬಾಲ್ ಆಡ್ಲಿಲ್ಲ ನಾವು. ನಾನ್ ಹೇಳ್ತಿರೋದು ಅಟ್ಯಾಕಿಂಗ್ ಆಡಿ ಅಂತಲ್ಲ. ಪಾಸಿಟಿವ್ ಫುಟ್ಬಾಲ್ ಆಡ್ಲಿಲ್ಲ ನಾವು ಸೆಕೆಂಡ್ ಹಾಫ್ ಅಲ್ಲಿ. ಅದೇ ರೀಸನ್ ಇರ್ಬೇಕನ್ಸುತ್ತೆ ನನಗೆ ಯಾಕೋ. ಅದು ಬಿಟ್ರೆ ಸೆಕೆಂಡ್ ಗೋಲ್ ಅಗೇನ್ ಮತ್ತೆ ಸಿಲ್ಲಿ ಮಿಸ್ಟೇಕ್. ಇದು ಒಂದನೇದು ಸಿಲ್ಲಿ ಮಿಸ್ಟೇಕ್ ಇಂದನೇ ಆಯ್ತು. ಅಲ್ಲಿ ತನಕ ಗೋಲ್ ಎಷ್ಟ್ ಚೆನ್ನಾಗ್ ಆಡಿದ್ರಂದ್ರೆ 11 ಪ್ಲೇಯರ್ಸ್ ಇಂಡಿಯಾದವರು. ಆ ಒಂದ್ ಮೂಮೆಂಟ್ ಆಫ್ ಸ್ವಿಚ್ ಆಫ್ ಗುರ್‌ಪ್ರೀತ್ ಇಂದ, ಒನ್ ಮೂಮೆಂಟ್ ಆಫ್ ಸ್ಟುಪಿಡ್ ಸ್ಮಾಲ್ ಮಿಸ್ಟೇಕ್ ಕಂಪ್ಲೀಟ್ಲಿ ಅಲ್ಲಿ ತನಕ ಆಡಿದಂತ ಕಂಪ್ಲೀಟ್ ಎಫರ್ಟ್‌ನ ಏನಂತ ವೇಸ್ಟ್ ಮಾಡ್ಬಿಡ್ತು ಅದು. ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ಪಿರಿಟ್ ಕಡಿಮೆ ಆಯ್ತು. ನಾವು ಕಾಣ್ತಿತ್ತು ಅದು. ಬಟ್ ಅಂದ್ರೆ ಸಿಟ್ ಬ್ಯಾಕ್ ಮಾಡಿದ್ರು. ಬಟ್ ಕಂಪ್ಲೀಟ್ ಆಗಿ ಕಳ್ಕೊಳ್ಳಿಲ್ಲ. ಇನ್ನೂ ಹೋಪ್ ಇಟ್ಕೊಂಡಿದ್ರು ಇಂಡಿಯಾ ಟೀಮ್. ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು. ಯಾಕಂದ್ರೆ ದೊಡ್ಡ ದೊಡ್ಡ ಟೀಮ್‌ಗಳ ಮೇಲೆ ಆಡ್ತಿರ್ಬೇಕಾದ್ರೆ ಅದು ತುಂಬಾ ಈಸಿ ಅಲ್ಲ. ಅವ್ರು ಒಂದ್ ಗೋಲ್ ಹೊಡೆದ್ಬಿಟ್ರು, ಇನ್ನೊಂದ್ 2 ಹೊಡಿತಾರೆ ಅಂತಂದು ಬಿಟ್ಕೊಡೋದು. ಬಟ್ ಬಿಟ್ಕೊಡ್ಲಿಲ್ಲ ಇಂಡಿಯಾ. ಅದೊಂದು ನಂಗೆ ಇಷ್ಟ ಆಗಿದ್ದು. ಈ ಸೆಕೆಂಡ್ ಗೋಲ್ ಬಗ್ಗೆ ಬರೋಣ ಅಂದ್ರೆ, ಸೆಕೆಂಡ್ ಗೋಲ್ ಅದೇ ಅವ್ರು ನಾನು ಸಬ್ಸ್ಟಿಟ್ಯೂಷನ್ ಸಬ್ಸ್ಟಿಟ್ಯೂಷನ್ ಸ್ಟಾಪ್ ಮಾಡಿದಾಗ ನಮ್ ಸಬ್ಸ್ಟಿಟ್ಯೂಷನ್ ಅನ್ಕೊಂಡೆ ಆಕ್ಚುಲಿ. ಬಟ್ ಅದನ್ನ ಆಸ್ಟ್ರೇಲಿಯಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರು. ಆಸ್ಟ್ರೇಲಿಯಾ ಸಬ್ಸ್ಟಿಟ್ಯೂಷನ್ ಬಂದಂತ 2 ಪ್ಲೇಯರ್ಸ್ ಕಂಬೈನ್ ಮಾಡಿ 2ನೇ ಗೋಲ್ ಹೊಡೆದಿದ್ದು. ಟ್ಯಾಪ್ ಇನ್ ಆಯ್ತದು. ಅದ್ರಲ್ಲಿ ನೋಡಕ್ ಹೋದ್ರೆ ರೈಟ್ ಫ್ಲಾಂಕ್ ಇಂದ ಬಂದಿದ್ದದು. ಅದ್ರಲ್ಲಿ ನೋಡಕ್ ಹೋದ್ರೆ ಪೂಜಾರಿ ಮಿಸ್ ಮಾಡ್ತಾರೆ. ಅದಾದ್ಮೇಲೆ ಆ ಬೇಕೆ ಮಿಸ್ ಮಾಡ್ತಾರೆ. ಬೇಕೆನ ಆ ಪರ್ಟಿಕ್ಯುಲರ್ ಸ್ಪ್ಲಿಟ್ ಸೆಕೆಂಡ್‌ಗೆ ಅವರು ಸ್ವಿಚ್ ಆಫ್ ಆಗ್ಬಿಟ್ರು. ಅದು ಬೇಕೆ ಮಿಸ್ ಮಾಡಿದಾಗ ಅವರಿಬ್ರು ಆ ಐ ಥಿಂಕ್ ಗುರ್‌ಪ್ರೀತ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಬೇಕೆ ಬಂದಾಗ ಬೇಕೆ ಬ್ಲಾಕ್ ಮಾಡ್ಬೋದು ಆ ತರ ಅನ್ಕೊಂಡ್ರು ಅನ್ಸುತ್ತೆ. ಗುರ್‌ಪ್ರೀತ್ ಒಂದು ಸ್ಮಾಲ್ ಸೆಕೆಂಡ್ ಅಲ್ಲಿ ಅವರು ಕೂಡ ಸ್ವಿಚ್ ಆಫ್ ಆಗ್ಬಿಟ್ರು. ಟ್ಯಾಪ್ ಇನ್ ಅದು 2-0. ನಮ್ಗೆ ಅನ್ಸಿತ್ತು ಅವಾಗ್ಲೇ 2-0 ಆದಾಗೆ ಗೇಮ್ ಮುಗ್ದೋಯ್ತು ಅಂತ. ನಿಜವಾಗ್ಲೂ ಅಲ್ಲಿಗೆ ಗೇಮ್ ಮುಗ್ದೋಗಿತ್ತು ಆಕ್ಚುಲಿ. ಆದ್ರೆ ಪರವಾಗಿಲ್ಲ. ಇಂಡಿಯಾ ಮತ್ತೆ ಕನ್ಸೀಡ್ ಮಾಡ್ಲಿಲ್ಲ. ಹಂಗೆ ಕಂಟಿನ್ಯೂ ಮಾಡಿದ್ರು. ಅದೇ ಸ್ಪಿರಿಟ್ ಅಲ್ಲಿ ಆಡಿದ್ರು. ಒಂದೆರಡು ಕೌಂಟರ್‌ಗೂ ಟ್ರೈ ಮಾಡಿದ್ವಿ. ಇನ್ನೊಂದು ಒಳ್ಳೆ ಚಾನ್ಸ್ ಎಲ್ಲಿತ್ತಂದ್ರೆ ಸುರೇಶ್‌ಗೆ ಒಂದು ಒಳ್ಳೆ ಚಾನ್ಸ್ ಬಂದಿತ್ತು. ಅಂದ್ರೆ ರೈಟ್ ಲೆಫ್ಟ್ ಅಲ್ಲೂ ಅವ್ರಿಬ್ರಿಗೂ ಪ್ಲೇಯರ್ಸ್ ಇದ್ರು. ಐ ಥಿಂಕ್ ಅದು 2 ವರ್ಸಸ್ 3 ತರ ಏನೋ ಇತ್ತು. ಅವಾಗ ಸುರೇಶ ಔಟ್ಸೈಡ್ ಆಫ್ ದಿ ಬಾಕ್ಸ್ ಇಂದ ಶಾಟ್ ಟ್ರೈ ಮಾಡಿದ್ರು. ಅದು ತಪ್ಪು ಅನ್ಸುತ್ತೆ ನನ್ಗೆ ಅದು. ಬಟ್ ಅವ್ರು ನಂಬರ್ 10 ಆಡ್ತಿದ್ರಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಒಬ್ಬ ಮಿಡ್‌ಫೀಲ್ಡರ್ ತಗೋಬೇಕು, ಅವ್ರು ಶಾಟ್ಸ್ ತಗೋಬೇಕು. ಅವ್ರು ಸ್ಕೋರ್ ಮಾಡ್ತಿಲ್ಲ ನಿಜ. BFCಗೆ ಒಂದ್ 2, 3 ಆ ತರ ಈ ಸೀಸನ್ ಟ್ರೈ ಮಾಡಿದ್ದಾರೆ ಅವರು. ಅಲ್ಲಿ ಸ್ಕೋರ್ ಮಾಡಿಲ್ಲ, ಇಲ್ಲಿ ಸ್ಕೋರ್ ಮಾಡಿಲ್ಲ. ಬಟ್ ಈ ಸೀಸನ್ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದೊಂದು ಪಾಸಿಟಿವ್ ಬಿಟ್ರೆ ಹೋಪ್‌ಫುಲ್ಲಿ ಮುಂದೆ ಸ್ಕೋರ್ ಮಾಡ್ತಾರಂತೆ. ಬಟ್ ಈ ಪರ್ಟಿಕ್ಯುಲರ್ ಮೂವ್‌ಮೆಂಟ್ ಅಲ್ಲಿ, ಇಂಥ ಬಿಗ್ ಗೇಮ್ಸ್ ಅಲ್ಲಿ ಸ್ವಲ್ಪ ಪೇಷಂಟ್ ಆಗಿ, ಸ್ವಲ್ಪ ತಾಳ್ಮೆ ಇಟ್ಕೊಂಡು, ಸ್ವಲ್ಪ ಏನದು ಆ ಕಡೆ ಈ ಕಡೆ ನೋಡಿ, ಪಾಸಿಬಿಲಿಟಿ ಪಾಸ್‌ಗಿದ್ರೆ ಪಾಸ್ ಮಾಡೋ ಅಂತದೇ ಆ ಏನದು ಆ ಕ್ವಾಲಿಟಿ ತನಕ ನಾವ್ ಇನ್ನೂ ಹೋಗ್ಬೇಕು. ಆ ಕ್ವಾಲಿಟಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಅಂತ ನನ್ನ ಹತ್ರ. ಅಂದ್ರೆ ಗ್ಲೋರಿಗೆ ಹೋಗಕ್ ಟ್ರೈ ಮಾಡ್ಬಿಡ್ತಾರೆ. ನಾನೇ ಗೆಲ್ಸಿದೆ ಅನ್ನೋ ತರ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಅನ್ಸುತ್ತೆ. ಬಟ್ ಅದು ಎಕ್ಸ್‌ಪೆಕ್ಟೆಡ್ ಅಲ್ಲ. ತುಂಬಾ ಏನು 24, 23 ಇರೋಂತ ಹುಡುಗರು ಅದಾಗುತ್ತೆ ಅದು. ಅದು ಎಕ್ಸ್‌ಪೀರಿಯನ್ಸ್ ಇಂದಾನೆ ಬರೋದು. ಸೊ ಅದು ಒಂದು ಅಪಾರ್ಚುನಿಟಿ ನಾವು ವೇಸ್ಟ್ ಮಾಡಿದ್ವಿ ಅನ್ನಿಸ್ತು. ಮತ್ತೆ ನನ್ಗೆ ಈ ಗೇಮಿಂದ ಎರಡು ನನ್ಗೆ ಇಲ್ಲಿ ಈ ಗೇಮಲ್ಲಿ ಬೇಜಾರಾಗಿದ್ದು. ಒಂದು, ಗುರ್‌ಪ್ರೀತ್ ಸಿಂಗ್ ಸಂಧು ನಾನು ಅವ್ರ ಕಡೆಯಿಂದ ತುಂಬಾ ಎಕ್ಸ್‌ಪೆಕ್ಟ್ ಮಾಡ್ತೀನಿ. ಹಾಗಾಗಿ ಅವ್ರ ಕಡೆಯಿಂದ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಅನಿಸ್ತು. ಎರಡನೇದು, ನಮ್ ಸಬ್ಸ್ಟಿಟ್ಯೂಷನ್ ಟೈಮಿಂಗ್ ಆಫ್ ಇತ್ತು. ಮತ್ತೆ ನಮ್ ಸಬ್ಸ್ಟಿಟ್ಯೂಷನ್ಸ್ ಯಾರ್ಯಾರು ಮಾಡಿದ್ವಿ ಅನ್ನೋದು ಅದು ಕೂಡ ಆಫ್ ಇತ್ತು. ಇಗೋರ್ಸ್ಟಿ ಮ್ಯಾಚ್ ಆಫ್ಟರ್ ದಿ ಏನದು ಗೇಮ್ ಆದ್ಮೇಲೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೇನಂದ್ರೆ, ನಾವು 11 ಅಲ್ಲಿ ಇಬ್ರು ನಮ್ ಇಂಪಾರ್ಟೆಂಟ್ ಪ್ಲೇಯರ್ ಇರದೇ ಇರೋ ರೀಸನ್ನೇ ನಮ್ಗೆ ಅವ್ರ ಹೈಟ್ ಇಲ್ಲ ಅಂತ ಹೇಳಿದ್ರು ಅವ್ರು. ಸೊ ಫಿಸಿಕಲಿ ಆಸ್ಟ್ರೇಲಿಯಾ ನಮ್ಗೆ ಚಾಲೆಂಜ್ ಮಾಡುತ್ತೆ.
ಹಾಗಂತ ಅದನ್ನ ಸೂಟ್ ಮಾಡೋಂಥ ಪ್ಲೇಯರ್ಸ್‌ನ ಹಾಕಿದ್ದೆ ಅಂತ ಹೇಳಿದ್ರೆ, ಸೊ ನಾವು ಅಟ್ಯಾಕಿಂಗ್ ವೈಸ್ ನಾವು ಸ್ಟಾರ್ಟ್ ಇಂದಾನೇ ಇರ್ಲಿಲ್ಲ. ಅದು ಎಕ್ಸ್‌ಪೆಕ್ಟೆಡ್. ಈ 2-0 ಲಾಸ್ ಅಗೇನೆಸ್ಟ್ ಆಸ್ಟ್ರೇಲಿಯಾ. 2-0 ಲಾಸ್ ಅಗೇನೆಸ್ಟ್ ಆಸ್ಟ್ರೇಲಿಯಾ ನನಗೆ ಓಕೆ ರಿಸಲ್ಟ್. ಒಳ್ಳೆ ಗೇಮು, ಬ್ಯಾಡ್ ರಿಸಲ್ಟ್. ಗುಡ್ ಗೇಮ್, ಬ್ಯಾಡ್ ರಿಸಲ್ಟ್ ಅಂತಾರಲ್ಲ ಆ ತರ. ತುಂಬಾ ಒಳ್ಳೆ ಗೇಮು, ಕೆಟ್ಟದಾಗಿರೋಂಥ ರಿಸಲ್ಟ್ ಬಂತು ನಮ್ಗೆ. ಅಂದ್ರೆ ಇದನ್ನ ಡ್ರಾಗ್ ಏನಾದ್ರು ನಾವು ಪುಷ್ ಮಾಡ್ಬಿಟ್ಟಿದ್ರೆ ಒನ್ ಆಫ್ ದಿ ಬೆಸ್ಟ್, ದಿ ಗ್ರೇಟೆಸ್ಟ್ ಫುಟ್ಬಾಲ್ ಮ್ಯಾಚ್ ಆಫ್ ಇಂಡಿಯನ್ ಹಿಸ್ಟರಿ ಆಗ್ಬಿಡೋದು. ಅಟ್ ಲೀಸ್ಟ್ ಲಾಸ್ಟ್ ಒಂದು 40 ಇಯರ್ಸ್ ಅಲ್ಲಿ ದಿ ಬೆಸ್ಟ್ ಫುಟ್ಬಾಲ್ ಗೇಮ್ ಆಗ್ಬಿಡೋದು ಇದು. ಅಪರ್ಚುನಿಟಿನ ಕಳ್ಕೊಂಡ್ವಿ ಅನ್ಸುತ್ತೆ. ಅದು ಬಿಟ್ರೆ ಕೊನೆಯದಾಗಿ ಪಾಸಿಟಿವ್ಸ್ ಹೇಳ್ಬೇಕಂದ್ರೆ ಈ ಗೇಮ್ ಅಲ್ಲಿ ನನ್ಗೆ ಸಂದೇಶ್ ಜಿಂಗಲ್ ಏನಪ್ಪ ಆತ, ವಾರಿಯರ್, ಪ್ರಾಪರ್ ವಾರಿಯರ್ ಹೇಳ್ತೀನಲ್ಲ, ಪ್ರಾಪರ್ ವಾರಿಯರ್ ಆತ. ಒಬ್ಬ ಒಬ್ಬ ಸೈನಿಕ, ಒಬ್ಬ ದಳಪಾಯಿ ಹೆಂಗಿರ್ತಾನೋ ಬ್ಯಾಕ್ ಸೈಡ್ ನಮ್ ಡಿಫೆನ್ಸ್ ನ ಹಂಗೆ ಕಾಪಾಡ್ತಾರೆ ಅವರು ದಳಪಾಯಿಯಾಗಿ ಮುಂದೆ ನಿಂತು. ಹೆಡ್ ಇಂಜುರಿ ಆದ್ರು ಬ್ಯಾಂಡ್ ಕಟ್ಕೊಂಡು ಬ್ಲಡ್ ಬರ್ತಿದ್ರು ಅಂದ್ರು ಬಂದು ಆಡಿ ಸಖತ್ತಾಗಿ ಆಡಿದ್ರು. ಸಂದೇಶ್ ಜಿಂಗನ್ ಮಾತ್ರ ಎಕ್ಸೆಪ್ಷನಲ್. ನನ್ಗೆ ತುಂಬಾ ಇಷ್ಟ ಆಯ್ತು ಸಂದೇಶ್ ಜಿಂಗನ್ ಆಡಿದ್ದು. ಸಖತ್ತಾಗಿ ಆಡಿದ್ರು ಸಂದೇಶ್ ಜಿಂಗನ್. ರಾಹುಲ್ ಬೇಕೆ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು. ಬಟ್ ಅದೊಂದೆರಡು ಮಿಸ್ಟೇಕ್ಸ್ ಬಿಟ್ರೆ ರಾಹುಲ್ ಬೇಕೆ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ ಮಾಡಿದ್ರು, ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ರು ಸಂದೇಶ್ ಸಿಂಗನ್ಗೆ ಆ ಡಿಫೆನ್ಸ್ ಬ್ಯಾಕ್ ಅಲ್ಲಿ. ಅದು ಬಿಟ್ರೆ ಮತ್ತೆ ನನಗೆ ಇಷ್ಟ ಆಗಿದ್ದು ತಂಗರಿ. ತಂಗರಿ ಸೆಂಟರ್ ಮಿಡ್‌ಫೀಲ್ಡ್ ಅಲ್ಲಿ ಡಿಫೆನ್ಸಿವ್ ಮಿಡ್‌ಫೀಲ್ಡ್ ಆಗಿ ಏನ್ ಆಡ್ತಾ ಇದ್ರು, ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಸಂದೇಶ್ ಸಿಂಗನ್ಗೆ ಮತ್ತೆ ರಾಹುಲ್ ಬೆಕೆಗೆ, ಗುರ್ಪ್ರೀತ್ ಸಿಂಗ್ ಸಂಧುಗೆ ಒಳ್ಳೆ ಸಪೋರ್ಟ್ ಕೊಟ್ರು ಅವರು. ತುಂಬಾ ಒಳ್ಳೆ ಬ್ಲಾಕ್ ಗಳೆಲ್ಲ ಮಾಡಿ ಅವ್ರದ್ದು ತುಂಬಾ ಚೆನ್ನಾಗಿ ಆಡಿದ್ರು. ಡೆಬ್ಯೂ ಮ್ಯಾಚ್ ಅಂತ ಅನ್ಸ್ಲೇ ಇಲ್ಲ. ನ್ಯಾಷನಲ್ ಟೀಮ್‌ಗೆ ಡೆಬ್ಯೂ ಅವ್ರದ್ದು ಆಕ್ಚುಲಿ ಅಗೇನೆಸ್ಟ್ ಆಸ್ಟ್ರೇಲಿಯಾ. ಎಂತ ಒಳ್ಳೆ ಡೆಬ್ಯೂ ಅಲ್ಲ ಇದು. ನಿಜ. ತುಂಬಾ ಚೆನ್ನಾಗಿತ್ತು. ಹಂಗ್ ನೋಡಿದ್ರೆ ಹಾ, ಏನ್ ಹೇಳ್ಬೋದಂದ್ರೆ ಚೆನ್ನಾಗಿತ್ತು ಗೇಮು, ಚೆನ್ನಾಗ್ ಆಡಿದ್ವಿ, ಫೈಟ್ ಚೆನ್ನಾಗ್ ಕೊಟ್ವಿ, ತುಂಬಾ ಹೋರಾಡಿದ್ವಿ. ಅದೊಂದು ಖುಷಿ ಆಗುತ್ತೆ ಎಲ್ಲ ಇಂಡಿಯನ್ ಫುಟ್ಬಾಲ್ ಫ್ಯಾನ್ಸ್‌ಗೆ. ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತು ಇದು ಎಷ್ಟು ದೊಡ್ಡ ಗೇಮು, ಇದು ಎಷ್ಟು ಪಾಸಿಟಿವ್ಸ್ ಇದೆ ಈ ಗೇಮಿಂದ ಅಂತ. ಇವಾಗ ಹೊಸದಾಗಿ ಫಾಲೋ ಮಾಡೋರಿಗೆ ಬರೀ ಸ್ಕೋರ್ ಲೈನ್ ನೋಡಿದಾಗ ನಿಮ್ಗೆ ಬೇಜಾರ್ ಅನ್ಸ್ಬೋದು. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನ ನಾನ್ ಸುಮ್ನೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇದು ಹೆಂಗಪ್ಪಾ ಅಂದ್ರೆ ನೇಪಾಳ ವರ್ಸಸ್ ಇಂಡಿಯಾ ಕ್ರಿಕೆಟ್ ಆಡಿದ್ರೆ, ನೇಪಾಳ್ ನಮ್ಗೆ 19ನೇ ಓವರಲ್ಲಿ ಸೋತ್ರು ಅಂತಾರಲ್ಲ, ಆ ತರ ಆಗಿತ್ತು ಈ ಗೇಮು. ಈಗ T20 ಆಡ್ಬೇಕಾದ್ರೆ 19ನೇ ಓವರಲ್ಲಿ ಅವ್ರು ಸೋತ್ರೆ ಯಾವ ತರ ಇರುತ್ತೆ, ಆ ತರ ಆಗಿತ್ತು ಈ ಗೇಮು. ಸೊ ಹಾಗಾಗಿ ಇದು ಒಳ್ಳೆ ಗೇಮು. ಇನ್ನು 2 ಗೇಮ್ ಇದೆ ಈ ಏಷ್ಯನ್ ಕಪ್ ಅಲ್ಲಿ 2023ರಲ್ಲಿ. ಆ ಗೇಮ್‌ನ ಚೆನ್ನಾಗ್ ಆಡ್ತೀವಿ ಅಂತ ಅನ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಗ್ರೂಪ್ ಬಿ ಯಲ್ಲೇ ಇನ್ನೊಂದು ಗೇಮು ಆಯ್ತು ಅವತ್ತಿನ ದಿನ ರಾತ್ರಿ 11 ಗಂಟೆಗಿತ್ತದು. ಉಜ್ಬೇಕಿಸ್ತಾನ್ ವರ್ಸಸ್ ಸಿರಿಯಾ. ಈ ಗೇಮ್‌ದು ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಇತ್ತು ನಮ್ಗೆ. ಇದು ಯಾವ ತರ ಟರ್ನ್ ಔಟ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಮುಂಚೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಿದೀವಿ. ಈ ಫಾರ್ಮ್ಯಾಟ್ ಯಾವ ತರ ಇರುತ್ತೆ ಅಂತ. ಸೊ ನಾವು ಏನಾದ್ರು ಬೆಸ್ಟ್ 4 ಟೀಮ್ಸ್, ಥರ್ಡ್ ಫಿನಿಶ್ ಮಾಡಿರೋ ಬೆಸ್ಟ್ 4 ಟೀಮ್ಸ್ ಅಲ್ಲಿ ನಾವು ಒಬ್ರಾದ್ರೆ ನಾಕೌಟ್‌ಗೆ ಹೋಗೋ ಚಾನ್ಸಸ್ ಇದೆ ನಮ್ಗೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಗೇಮ್ ರಿಸಲ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಇದು ಯಾವ ತರ ಬರುತ್ತೆ ಅಂತ. ಎಲ್ರು ಏನ್ ಅನ್ಕೊಂಡಿದ್ರು ಉಜ್ಬೇಕಿಸ್ತಾನ್ ಗೆದ್ದು ಬಿಡ್ಬೋದು, ಈಸಿಯಾಗಿ ಗೆದ್ದು ಬಿಡ್ತಾರೆ ಅವರು, ತುಂಬಾ ಟಾಪ್ ಟೀಮು ಅಂತ ಹೇಳಿದ್ರು. ಬಟ್ ಉಜ್ಬೇಕಿಸ್ತಾನ್ ನನ್ಗೆ ಅದೇ ಅಂತ 0-0 ಎಂಡ್ ಆಯ್ತು ಅದು. ಗೋಲ್ಲೆಸ್ ಡ್ರಾ ಆಯ್ತು ಆಕ್ಚುಲಿ. ಸೊ ನಾನ್ ನೋಡ್ತಾ ಇದ್ದೆ ಗೇಮ್. ಉಜ್ಬೇಕಿಸ್ತಾನ್ ಒಳ್ಳೆ ಟೀಮು. ಬಟ್ ಸೀರಿಯಾ ಕೂಡ ಅಷ್ಟೇ ಒಳ್ಳೆ ಫೈಟ್ ಕೊಟ್ರು. ಇವ್ರದ್ದು ಪ್ರೀವಿಯಸ್ ರಿಸಲ್ಟ್ಸ್ ನೋಡಿದ್ರೆ ಸೀರಿಯಾ ಆಕ್ಚುಲಿ ಒಳ್ಳೆ ರಿಸಲ್ಟ್ಸ್ ಇದೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರಿಬ್ರ ಮೇಲೆ. ಹಾಗಾಗಿ ಈ ಗೇಮು 0-0 ಡ್ರಾ ಆಗಿರೋದ್ರಿಂದ ನಮಗೊಂದು ಅಡ್ವಾಂಟೇಜ್ ಇದೆ. ಏನಂದ್ರೆ ಇವಾಗ ನಾವು ಗ್ರೂಪ್ ಅಲ್ಲಿ ಬಾಟಮ್ ಅಲ್ಲೇ ಇದ್ರು ಕೂಡ ನೆಕ್ಸ್ಟ್ 2 ಗೇಮ್ ನಮ್ದು ಉಜ್ಬೇಕಿಸ್ತಾನ್ ಮತ್ತು ಸಿರಿಯಾ ಮೇಲೆ ಇದೆ. ಸೊ ಅವ್ ಎರಡನ್ನೂ ನಾವು ಯಾವ ತರ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಈ ಗ್ರೂಪ್ ಯಾವ ತರ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ಇಂಡಿಯಾ ಟೀಮ್‌ದು ಹಣೆಬರಹ ನಿಂತಿದೆ ಅಂತ ಹೇಳ್ತೀನಿ. ಸೊ ಈ ಏಷ್ಯಾ ಕಪ್ ಬಗ್ಗೆ ಇನ್ನೂ ನಾವು ಜಾಸ್ತಿ ವಿಡಿಯೋಸ್ ತರ್ತಾ ಇರ್ತೀವಿ. ನೋಡ್ತಾ ಇರಿ. ಇಂಡಿಯನ್ ಫುಟ್ಬಾಲ್‌ನ ಸಪೋರ್ಟ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಚಿ ಹರಿಸಿ. ಥ್ಯಾಂಕ್ ಯು. ನಮಸ್ಕಾರ. ಮತ್ತೊಮ್ಮೆ ಸಿಗೋಣ. ಧನ್ಯವಾದ.